ಟಿಕೆಟ್ಗಾಗಿ ರೆಬಲ್ ಸಂಸದೆ ಸುಮಲತಾ ಫೈಟ್ ಅನ್ನು ನಡೆಸ್ತಾ ಇರುವಂತದ್ದು, ಅದು ಕೂಡ ಬೆಂಗಳೂರಿನ ನಿವಾಸದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇರುವಂತದ್ದು. ಈ ಮೀಟಿಂಗ್ ನಲ್ಲಿ ನಟ ದರ್ಶನ್ ಅವರು ಕೂಡ ಭಾಗಿಯಾಗಿದ್ದಾರೆ. ಇದು ಮಂಡ್ಯ ಟಿಕೆಟ್ಗಾಗಿ ನಡೀತಾ ಇರುವಂತಹ ಫೈಟ್. ಇದು ನಿಟ್ಟಿನಲ್ಲಿ ಬೆಂಗಳೂರಿನ ನಿವಾಸದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಕೂಡ ನಡೆಸ್ತಾ ಇರುವಂತದ್ದು. ಈ ಮೀಟಿಂಗ್ ನಲ್ಲಿ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಭಾಗಿಯಾಗ್ತಾ ಇದ್ದಾರೆ. ಒಂದೇ ಕಾರ್ನಲ್ಲೂ ಕೂಡ ನಟ ದರ್ಶನ್ ಜೊತೆಗೆ ಆಗಮಿಸಿದ್ದಾರೆ ಸಚ್ಚಿದಾನಂದ ಅವರು. ಸುಮಲತಾವೊಂದಿಗೆ ಅಂತರವನ್ನ ಕಾಯ್ದುಕೊಂಡಿದ್ರು ಸಚ್ಚಿದಾನಂದ ಅವರು. ಜೆಪಿ ನಗರ ನಿವಾಸದಲ್ಲಿ ನಡೀತಾ ಇರುವಂತಹ ಮಹತ್ವದ ಸಭೆ ಮಂಡ್ಯದಿಂದ ಆಗಮಿಸಿದ್ದಾರೆ 50ಕ್ಕೂ ಹೆಚ್ಚು ಸುಮಲತಾ ಬೆಂಬಲಿಗರು. 2019ರಲ್ಲಿ ಲೋಕಸಭಾ ಚುನಾವಣೆ ದೃಷ್ಟಿಯಲ್ಲಿ ಯಾವ ರೀತಿಯಾಗಿ ಮಂಡ್ಯದಲ್ಲಿ ಫೈಟ್ ಏರ್ಪಟ್ಟಿದೆ ಅಂತ ನಾವೆಲ್ಲರೂ ಕೂಡ ನೋಡಿದ್ವಿ. ಇಡೀ ಇಂಡಿಯಾದಲ್ಲೇ ಮಂಡ್ಯ ಎನ್ನುವಂಥದ್ದು ಸಖತ್ ಸದ್ದು ಮಾಡಿರುವಂಥ ಕ್ಷೇತ್ರ. ಆದರೆ ಈಗ ಅದೇ ಮಂಡ್ಯಕ್ಕೋಸ್ಕರ ಈಗ ಟಿಕೆಟ್ ಫೈಟ್ ನಡೀತಾ ಇರುವಂಥದ್ದು. ಯಾವ ರೀತಿ ಅಂತ ಹೇಳಿದ್ರೆ, ಸುಮಲತಾ ಅವರು ಬಿಜೆಪಿಯಿಂದ ನನಗೆ ಟಿಕೆಟ್ ಕೊಡಿ ಅಂತ ಹೇಳ್ತಾ ಇರುವಂಥದ್ದು. ಆದರೆ ಈ ಸಲ ಏನಾಗಿದೆ ಅಂತ ಹೇಳಿದ್ರೆ, JDS ಹಾಗೆ ಬಿಜೆಪಿ ಮೈತ್ರಿ ಆಗಿದೆ. ಈ ಒಂದು ನಿಟ್ಟಿನಲ್ಲಿ JDSಗೆ ಟಿಕೆಟ್ ಕೊಡ್ತಾರೆ ಎನ್ನುವಂಥ ನಿಟ್ಟಿನಲ್ಲಿ ಈಗ ಸುಮಲತಾ ಅಂಬರೀಶ್ ಅವರು ದೊಡ್ಡ ಮಹತ್ವದ ಒಂದು ಸಭೆಯನ್ನು ಕರೆದಿರುವಂಥದ್ದು. ಈ ಸಭೆಯಲ್ಲಿ ನಟ ಹಾಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಭಾಗಿಯಾಗಿರುವಂಥದ್ದು. ಈ ಹಿಂದೆ 2019ರ ಲೋಕಸಭಾ ಎಲೆಕ್ಷನ್ ನಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತಹ ಸುಮಲತಾ ಅವರಿಗೆ ನಟ ದರ್ಶನ್ ಹಾಗೆ ಯಶ್ ಅವರು ಯಾವ ರೀತಿಯಾಗಿ ಸಪೋರ್ಟ್ ಮಾಡಿದ್ರು, ಜೋಡೆತ್ತುಗಳಾಗಿ ಕ್ಯಾಂಪೇನ್ ನಡೆಸೋದ್ರಿಂದ ಹಿಡಿದು ಪ್ರತಿಯೊಂದಕ್ಕೂ ಕೂಡ ಸಪೋರ್ಟ್ ಆಗಿ ನಿಂತಿರುವಂಥದ್ದು. ಸೊ ಆ ನಿಟ್ಟಿನಲ್ಲಿ ಈಗ ಮತ್ತೆ 2024ರ ಎಲೆಕ್ಷನ್ ನಲ್ಲಿ ಯಾವ ರೀತಿಯಾಗಿ ಸಪೋರ್ಟ್ ಮಾಡ್ತಾರೆ ಎನ್ನುವಂಥ ಪ್ರಶ್ನೆ. ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯುತ್ತೆ. ಈ ಮೀಟಿಂಗ್ ಗಿಂತ ಮುಂಚೆ ಒಂದು ಕಾಲದಲ್ಲಿ ಸುಮಲತಾ ಅವರ ಆಪ್ತ ಆಗಿದ್ದಂತಹ ಇಂಡವಾಳು ಸಚ್ಚಿದಾನಂದ ಇವರನ್ನ ಮತ್ತೆ ಚುನಾವಣೆಗೂ ಪೂರ್ವದಲ್ಲಿ ಮಾತುಕತೆ ನಡೆಸಿ ಈ ಎಲ್ಲ ಮುನಿಸನ್ನ ಶಮನ ಮಾಡುವಂತಹ ಪ್ರಯತ್ನ ದರ್ಶನ್ ಅವರಿಂದ ಆಗ್ತಾ ಇದೆ. ಅದಕ್ಕಾಗಿಯೇ ಸಂಧಾನ ಮಾತುಕತೆ. ಈ ಸಭೆಗೂ ಮುನ್ನ ಸುಮಲತಾ ಸಚ್ಚಿದಾನಂದ ಮುನಿಸು ಶಮನಕ್ಕೆ ದರ್ಶನ್ ಮುಂದಾಗಿದ್ದಾರೆ. ಇಬ್ಬರ ನಡುವಿನ ಭಿನ್ನಾಭಿಪ್ರಾಯ ಶಮನ ಕುರಿತು ಚರ್ಚೆ ಕೂಡ ಆಗ್ತಾ ಇರೋದು. ಚುನಾವಣೆ ಹತ್ತಿರ ಇರೋದ್ರಿಂದ ಮನವೊಲಿಕೆಯ ಪ್ರಯತ್ನಗಳು ನಡೀತಾ ಇದೆ. ಒಂದ್ ಕಡೆ ನಟ ದರ್ಶನ್ ಸಚ್ಚಿದಾನಂದರ ಮನವೊಲಿಸುವ ಪ್ರಯತ್ನ ಮಾಡ್ತಾ ಇದ್ರೆ, ರಾಕ್ ಲೈನ್ ವೆಂಕಟೇಶ್ ಕೂಡ ಈ ಮಾತುಕತೆಯಲ್ಲಿ ಭಾಗಿಯಾಗಿದ್ದಾರೆ. ಮಂಡ್ಯ ಜಿಲ್ಲೆಯ ಮುಖಂಡರ ಸಭೆಗೂ ಮುನ್ನ ಮಾತುಕತೆ ನಡೆದಿದೆ. 5:30 ಅಥವಾ 6 ಗಂಟೆ ವೇಳೆಗೆ ಮುಖಂಡರು ಮತ್ತು ಹಿತೈಷಿಗಳ ಸಭೆಯಾಗುತ್ತೆ. ಈ ಸಭೆಗೂ ಮುನ್ನ ಸಂಧಾನ ಮಾತುಕತೆಯನ್ನ ಡಿ-ಬಾಸ್ ದರ್ಶನ್ ನಡೆಸ್ತಾ ಇದ್ದಾರೆ. ಈ ಮಾತುಕತೆಯಲ್ಲಿ ರಾಕ್ ಲೈನ್ ವೆಂಕಟೇಶ್ ಭಾಗಿಯಾಗಿದ್ದಾರೆ. ಎಲ್ಲವನ್ನ ಮರೆತು ಮತ್ತೆ ಒಂದಾಗ್ತಾರ, ಶಮನ ಆಗುತ್ತಾ, ಎಲ್ಲವೂ ಕೂಡ ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಇವಾಗ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಆನಂದ್. ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಆನಂದ, ಒಂದ್ ಕಡೆ ಸುಮಲತಾ ಅವರು ಹಿತೈಷಿಗಳು ಬೆಂಬಲಿಗರ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನ ನಡೆಸ್ತಾರೆ, ಮತ್ತೊಂದು ಕಡೆ ಇಂಡವಾಳು ಸಚ್ಚಿದಾನಂದ ಸುಮಲತಾ ಟೀಮ್ ಅನ್ನ ಸೇರ್ಕೊಳ್ಳೋದಕ್ಕೆ ಎಲ್ಲಾ ರೀತಿಯ ಪ್ರಯತ್ನಗಳಾಗ್ತಾ ಇದೆ. ಸೊ ಎರಡೂ ವಿಚಾರಗಳಿಗೆ ಎಷ್ಟು ಪ್ರಾಶಸ್ತ್ಯವನ್ನ ಕೊಡಬೇಕಾಗುತ್ತೆ, ಎಷ್ಟು ಮಹತ್ವವನ್ನ ಈ ಬೆಳವಣಿಗೆ ಪಡೆದುಕೊಳ್ಳುತ್ತೆ? ಶ್ರೀಪಾದ್, ಸುಮಲತಾ ಅವರು ಏನು ಚುನಾವಣೆಗೆ ಸ್ಪರ್ಧೆ ಮಾಡೋ ನಿಟ್ಟಿನಲ್ಲಿ ಈಗಾಗಲೇ ತಯಾರಿಯನ್ನು ಆರಂಭ ಮಾಡ್ತಾ ಇರುವಂಥದ್ದು. ಒಂದು ಕಡೆಯಿಂದ ಬಿಜೆಪಿಯಿಂದ ಟಿಕೆಟ್ ಪಡಿಲೇಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರಯತ್ನಗಳನ್ನು ಮಾಡೋ ಮೂಲಕ ಏನು ಈಗಾಗಲೇ ದೆಹಲಿಯ ಬಿಜೆಪಿ ವರಿಷ್ಠರನ್ನು ಭೇಟಿ ಮಾಡಿ ಬಂದಿದ್ದಾರೆ. ಸ್ವತಃ ನರೇಂದ್ರ ಮೋದಿ ಅವರನ್ನೇ ಭೇಟಿ ಮಾಡೋ ಮೂಲಕ ತಮಗೆ ಮಂಡ್ಯ ಟಿಕೆಟನ್ನು ಕೊಡಬೇಕು ಅಂತ ಹೇಳಿ ಒತ್ತಾಯ ಮಾಡಿಬಿಟ್ಟು ಬಂದಿದ್ದಾರೆ. ಇನ್ನೊಂದು ಕಡೆ ಏನು ಬಿಜೆಪಿ ಟಿಕೆಟ್ ಏನಾದರೂ ಕೈ ತಪ್ಪಿತು ಅಂದರೆ ಪಕ್ಷೇತರವಾಗಾದರೂ ಸ್ಪರ್ಧೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿಗಳು, ಅಂದರೆ ಆ ನಿಟ್ಟಿನಲ್ಲಿ ಪ್ರಯತ್ನಗಳು ಆಗ್ತಾ ಇರುವಂಥದ್ದು. ಅದಕ್ಕಾಗಿಯೇ ಮುಖಂಡರ ಅಭಿಪ್ರಾಯನ ಸಂಗ್ರಹಿಸೋ ನಿಟ್ಟಿನಲ್ಲಿ ಬೆಂಗಳೂರಿನ JP ನಗರದಲ್ಲಿರುವಂಥ ಅವರ ನಿವಾಸದಲ್ಲಿ ಇವತ್ತು ಒಂದು ಮಹತ್ವದ ಮೀಟಿಂಗನ್ನು ಹಮ್ಮಿಕೊಂಡಿರುವಂಥದ್ದು. ಮಂಡ್ಯ ಜಿಲ್ಲೆಯ, ಅಂದರೆ ಮಂಡ್ಯ ಲೋಕಸಭಾ ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರಗಳ 50ಕ್ಕೂ ಹೆಚ್ಚು ಮುಖಂಡರುಗಳು ಈ ಸಭೆಯಲ್ಲಿ ಭಾಗಿಯಾಗೋದಕ್ಕೆ ಹೋಗಿದ್ದಾರೆ. ಆ ಸಭೆಗೂ ಮುನ್ನವೇ ಮಹತ್ವದ ಒಂದು ಮಾತುಕತೆ ನಡೀತಾ ಇರುವಂಥದ್ದು. ಏನಿವತ್ತು ಸಭೆಯನ್ನು ಹಮ್ಮಿಕೊಂಡಿದ್ದಾರೆ, ಆ ಸಭೆಗೆ ಇಂಡವಾಳು ಸಚ್ಚಿದಾನಂದ ಬರ್ತಾರೋ ಬರಲ್ವೋ ಅನ್ನೋ ಒಂದು ಚರ್ಚೆ ಶುರುವಾಗಿತ್ತು. ಅಂತಿಮವಾಗಿ ಚಾಲೆಂಜಿಂಗ್
ರೈಸಿಂಗ್ ಸ್ಟಾರ್ ದರ್ಶನ್ ಅವರ ಜೊತೆ ಅವರದೇ ಕಾರಿನಲ್ಲಿ ಇಂಡುವಾಳು ಸಚ್ಚಿದಾನಂದ ಸುಮಲತಾ ಅವರ ನಿವಾಸಕ್ಕೆ ಬಂದಿದ್ದಾರೆ. ಆ ಸಭೆಗೂ ಮುನ್ನೆ ಒಂದಷ್ಟು ಮಾತುಕತೆಯನ್ನು ನಡೆಸ್ತಾ ಇರುವಂಥದ್ದು. ಏನು ವಿಧಾನಸಭಾ ಚುನಾವಣೆಯ ಬಳಿಕ ಇಂಡುವಾಳು ಸಚ್ಚಿದಾನಂದ ಅವರು ಸುಮಲತಾ ಅವರೊಂದಿಗೆ ಮುನ್ಸ್ಕೊಂಡಿದ್ದಾರೆ, ಅವರಿಂದ ಅಂತರವನ್ನು ಕಾಯ್ಕೊಂಡಿದ್ದಾರೆ. ಈಗ ಲೋಕಸಭೆ ಚುನಾವಣೆ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಸುಮಲತಾ ಅವರಿಗೆ ಸಚ್ಚಿದಾನಂದ ಅವರ ಅನಿವಾರ್ಯತೆ ಇರುವಂಥದ್ದು. ಯಾಕೆಂದರೆ ಕಳೆದ ವಿಧಾನಸಭೆ ಚುನಾವಣೆಯನ್ನು ನೋಡೋದಾದರೆ ಏನು ಮಾಜಿ ಸಚಿವ ನಾರಾಯಣಗೌಡರಿಗಿಂತಲೂ ಕೂಡ BJP ಅಭ್ಯರ್ಥಿಯಾಗಿ ಹೆಚ್ಚು ಮತಗಳನ್ನು ಸಚ್ಚಿದಾನಂದ ಅವರು ತಗೊಂಡಿದ್ರು. 40,000ಕ್ಕೂ ಹೆಚ್ಚು ಮತಗಳನ್ನು ತೆಗೆದುಕೊಂಡಿದ್ರು. ಒಂದು ಮಂಡ್ಯದಲ್ಲಿ ಸ್ಟ್ರಾಂಗ್ BJP ಲೀಡ್ರು ಅಂತಲೇ ಗುರುತಿಸ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಒಂದು ಕಾಲದ BJP ಅಂದರೆ ಸುಮಲತಾ ಅವರು ಆಪ್ತ ಆಗಿದ್ರು. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸುಮಲತಾ ಅವರ ಗೆಲುವಿಗೆ ದೊಡ್ಡ ಪಾತ್ರ ಸಚ್ಚಿದಾನಂದ ಅವರು. ಈ ಬಾರಿಯ ಚುನಾವಣೆಯಲ್ಲೂ ಕೂಡ ಏನಾದರೂ ಟಿಕೆಟ್ ತಪ್ಪಿದ್ರೆ ಅಥವಾ ಟಿಕೆಟ್ ಸಿಕ್ಕಿದ್ರೂ ಕೂಡ ಸಚ್ಚಿದಾನಂದ ಅವರ ಒಂದು ಸಹಕಾರ ತೀರಾ ಅಗತ್ಯವಾಗಿದೆ. ಹಾಗಾಗಿ ಅವರನ್ನು ಮನವೊಲಿಸುವ ನಿಟ್ಟಿನಲ್ಲಿ ಇವತ್ತು ಒಂದಷ್ಟು ಮಾತುಕತೆಗಳು ನಡೀತಾ ಇರುವಂಥದ್ದು. ಸಭೆಗೂ ಮುನ್ನ 4 ಮಂದಿ ಸಮ್ಮುಖದಲ್ಲಿ ಸಭೆ ನಡೀತಾ ಇದೆ. ದರ್ಶನ್ ಅವರು ಈ ಮಾತುಕತೆಯ ನೇತೃತ್ವವನ್ನು ವಹಿಸಿದ್ದಾರೆ. ಒಂದು ಕಡೆ ಸುಮಲತಾ ಅವರು ಹಾಗೂ ಸಚ್ಚಿದಾನಂದ ಅವರಿಂದ ಮುನಿಸಿಗೆ ಕಾರಣ ಏನು ಅನ್ನೋದ್ರಿಂದ ಮೊದಲು ತಿಳ್ಕೊಂಡು ಸಚ್ಚಿದಾನಂದ ಸುಮಲತಾ ಅವರ ನಿವಾಸಕ್ಕೆ ಆಲ್ರೆಡಿ ಆಗಮಿಸಿಬಿಟ್ಟಿದ್ದಾರೆ ಅಂತಂದ್ರೆ ಅರ್ಧಕ್ಕರ್ಧ ಭಿನ್ನಮತ ಅಥವಾ ಈ ಸಿಟ್ಟು ಶಮನ ಆಗಿದೆ ಅಂತಾನೆ ಲೆಕ್ಕ. ಸಚ್ಚಿದಾನಂದ್ಗೆ ಆ ಮಟ್ಟಿಗೆ ಸುಮಲತಾ ಅವ್ರ ಮೇಲೆ ಸಿಟ್ಟಿದ್ದಿದ್ರೆ ಮನೆಗೆ ಯಾಕೆ ಬರ್ತಾ ಇದ್ರು ಅವರು? ಈಗ ಏನ್ ಚರ್ಚೆ ಆಗ್ಬೇಕೋ ಅಸಲಿಗೆ ಆ ಚರ್ಚೆ ಅಥವಾ ಒಪ್ಪಂದಗಳು ಆಗ್ತಾ ಇದೆಯಾ ಅಂತ ಲೆಕ್ಕಾಚಾರ ಏನ್ ಹೇಳ್ತೀರಿ? ಶ್ರೀಪಾದ್, ಏನು ಇಂಡುವಾಳಿ ಸಚ್ಚಿದಾನಂದ ಅವರು ಸುಮಲತಾ ಅವ್ರ ಜೊತೆ ಮುನ್ಸಾಗಿದ್ರು ಕೂಡ ಅವರು ಇವತ್ತು ಸಭೆಗೆ ಹೋಗಿರುವಂಥದ್ದು ನಟ ದರ್ಶನ್ ಅವರ ಮಾತಿನಂತೆ. ಅಂದರೆ ಅವರು ಕರ್ಕೊಂಡೋಗಿರೋದಕ್ಕೆ ಹೋಗಿರೋದು. ಒಂದು ವೇಳೆ ಅವರೇನಾದರೂ ಪ್ರಯತ್ನ ಮಾಡಲಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಕೂಡ ಸಭೆಗೆ ಹೋಗ್ತಿರ್ಲಿಲ್ಲ ಅನ್ನೋ ಮಾಹಿತಿ ಈಗ ನಮಗೆ ಲಭ್ಯ ಆಗಿರುವಂಥದ್ದು. ಅವರೇ ಅದಕ್ಕಾಗಿ ತಮ್ಮ ಜೊತೆಯಲ್ಲೇ ಇಂಡುವಾಳು ಸಚ್ಚಿದಾನಂದ ಅವ್ರನ್ನ ಕರ್ಕೊಂಡೋಗಿದ್ದಾರೆ. ಅದಕ್ಕೂ ಮೊದಲೇ ಒಂದು ಮೀಟಿಂಗನ್ನು ಮಾಡ್ತಾ ಇರುವಂಥದ್ದು ರಾಕ್ಲೈನ್ ವೆಂಕಟೇಶ್, ಸುಮಲತಾ ಹಾಗೂ ಸಚ್ಚಿದಾನಂದ ಈ ಒಂದು ಮಾತುಕತೆಯಲ್ಲಿರುವಂಥದ್ದು. ಈ ಮಾತುಕತೆಯ ನೇತೃತ್ವವನ್ನು ನಟ ಏನು ದರ್ಶನ್ ಅವರೇ ಅಂದರೆ ಮಾತುಕತೆಯನ್ನು ನಡೆಸ್ತಾ ಇರುವಂಥದ್ದು. ಒಟ್ಟಾರೆ ಹೇಳೋದಾದ್ರೆ ಒಂದಷ್ಟು ಸಮನ ಮಾಡಿಸೋಕ್ಕೆ ಒಂದಷ್ಟು ಮಾತುಕತೆಗಳು ನಡೀತಾ ಇದೆ. ಆ ಒಂದು ನೇತೃತ್ವವನ್ನು ನಟ ದರ್ಶನ್ ಅವರೇ ತೆಗೆದುಕೊಂಡಿದ್ದಾರೆ. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಆನಂದ್ ಮಾಹಿತಿಗಾಗಿ. ಸೊ ಮಂಡ್ಯ ಜಿಲ್ಲೆಯ ಮುಖಂಡರ ಸಭೆಗೂ ಮುನ್ನ ಮಾತುಕತೆ ನಡೆದಿರೋದು. ಈಗಷ್ಟೇ ನಮ್ಮ ಪ್ರತಿನಿಧಿ ಮಾಹಿತಿಯನ್ನ ನೀಡ್ತಾ ಇದ್ರು. ಅವರು ಸಭೆಗೆ ಹಾಜರಾಗೋದಕ್ಕೆ ಮನಸ್ಸಿರಲಿಲ್ಲ, ಆದಾಗ್ಯೂ ಒತ್ತಾಯಪೂರ್ವಕವಾಗಿ ಅವರನ್ನ ಕರೆದುಕೊಂಡು ಹೋಗಿದ್ದಾರೆ. ಅಲ್ಲಿ ಮನವೊಲಿಸುವಂತಹ ಪ್ರಯತ್ನಗಳಾಗ್ತಾ ಇದೆ. ಸಂಜೆ 5:30 ಅಥವಾ 6 ಗಂಟೆ ಅಷ್ಟೊತ್ತಿಗೆ ಮುಖಂಡರು ಹಾಗೂ ಹಿತೈಷಿಗಳ ಸಭೆಯಾಗುತ್ತೆ. ಆ ಸಭೆಗೂ ಮುಂಚೆ ಎದುರಾಗಿರುವಂತಹ ವಿಘ್ನವನ್ನ ಶಮನ ಮಾಡಿಕೊಳ್ಳುವಂತಹ ಕೆಲಸ ಈಗ ಆಗ್ತಾ ಇದೆ. ಅದರ ನೇತೃತ್ವವನ್ನು ವಹಿಸ್ತಾ ಇರೋದು ನಟ ದರ್ಶನ್ ಮತ್ತು ರಾಕ್ಲೈನ್ ವೆಂಕಟೇಶ್. ಸೊ ಸದ್ಯಕ್ಕೆ ಸಂಧಾನ ಮಾತುಕತೆಯನ್ನ ದರ್ಶನ್ ನಡೆಸ್ತಾ ಇದ್ದಾರೆ ರಾಕ್ಲೈನ್ ವೆಂಕಟೇಶ್ ಅವರ ಉಪಸ್ಥಿತಿಯಲ್ಲಿ. ಸುಮಲತಾ ಸಚ್ಚಿದಾನಂದ ಮುನಿಸು ಶಮನಕ್ಕೆ ಈಗ ಸ್ವತಃ ದರ್ಶನ್ ಮುಂದಾಗಿದ್ದಾರೆ. ಲೋಕಸಭೆ ಚುನಾವಣೆ ಹತ್ತಿರವಾಗ್ತಾ ಇದ್ದಂತೆ ನಾನಾ ರೀತಿಯ ರಣತಂತ್ರಗಳನ್ನು ರೂಪಿಸ್ತಾ ಇದ್ದಾರೆ. ಅದರಲ್ಲಿ ಇದೂ ಕೂಡ ಒಂದು ಭಾಗವಾಗಿದೆ. ಶತಾಯಗತಾಯ ಮತ್ತೆ ಮಂಡ್ಯದಿಂದ ಸ್ಪರ್ಧೆ ಮಾಡಬೇಕು, ಮತ್ತೊಮ್ಮೆ ಸಂಸದೆಯಾಗಿ ಆಯ್ಕೆ ಆಗಬೇಕು ಅನ್ನುವಂತಹ ಉಮೇದಿನಲ್ಲಿ ಸುಮಲತಾ ಅವರಿದ್ದಾರೆ. ಮತ್ತೊಂದು ಕಡೆ JDSಗೆ ಟಿಕೆಟ್ ಅನ್ನ ಬಿಟ್ಟು ಕೊಟ್ಟರೆ ಸುಮಲತಾ ಅವರ ಅಸಮಾಧಾನವನ್ನು ಎದುರಿಸೋದು ಹೇಗೆ ಅನ್ನೋ ಲೆಕ್ಕಾಚಾರವೂ ಕೂಡ ಇದೆ.